ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಬೆಳಗಾವಿಯಲ್ಲಿ ನಡೆಯುತ್ತಿರುವ ರಾಜ್ಯ ವಿಧಾನಸಭಾ ಅಧಿವೇಶನದ ಕಲಾಪದ ಪ್ರಶ್ನೋತ್ತರ ವೇಳೆಯಲ್ಲಿ ಗೌರಿಬಿದನೂರು ಕ್ಷೇತ್ರದ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿ ಗೌಡರು ಸರ್ಕಾರದ ಗಮನ ಸೆಳೆದು ಗೌರಿಬಿದನೂರು ಹಿಂದೂಪುರ ರಾಜ್ಯ ಹೆದ್ದಾರಿ ಅಗಲೀಕರಣ ಕಾಮಗಾರಿಯ ಬಗ್ಗೆ ಮಾತನಾಡುತ್ತಾ, ರಸ್ತೆ ಅಭಿವೃದ್ಧಿಗಾಗಿ ರೈತರಿಂದ ಭೂ ಸ್ವಾಧೀನ ಮಾಡಿಕೊಂಡಿರುವ ಜಮೀನುಗಳಿಗೆ ನಿಗದಿಯಾಗಿದ್ದ ಸುಮಾರು 15 ಕೋಟಿ ಪರಿಹಾರ ಹಣದ ಪೈಕಿ ಕೇವಲ 8 ಕೋಟಿ ಹಣ ಪರಿಹಾರ ಮಾತ್ರ ರೈತರಿಗೆ ದೊರೆತಿದ್ದು, ಉಳಿದ ರೈತರಿಗೆ 7 ಕೋಟಿಗೂ ಹೆಚ್ಚು ಹಣ ಬಿಡುಗಡೆ ಇರುವುದರಿಂದ ಕಾಮಗಾರಿ ಅಪೂರ್ಣವಾಗಿದೆ. ಶೀಘ್ರವಾಗಿ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಲು ಅವರು ಸರ್ಕಾರವನ್ನು ಒತ್ತಾಯಿಸಿದರು. ಶಾಸಕರ ಪ್ರಶ್ನೆಗೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಉತ್ತರಿಸಿ, ಮುಂದಿನ 3 ತಿಂಗಳ ವೇಳೆಗೆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ರೈತರಿಗೆ ಪರಿಹಾರ ಹಣ ನೀಡುವುದಾಗಿ ಉತ್ತರಿಸಿದರು. ಸುದ್ದಿಸಾಕ್ಷಿ ನ್ಯೂಸ್, ಗೌರಿಬಿದನೂರು. ಕೆಎಚ್ ಪುಟ್ಟಸ್ವಾಮಿ ಗೌಡರು, ಅಧ್ಯಕ್ಷರೇ, ಪಿಡಬ್ಲ್ಯೂ ಮಿನಿಸ್ಟರ್. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1875 ಮಾನ್ಯ ಲೋಕೋಪಯೋಗಿ ಸಚಿವರನ್ನು ಕೇಳಕ್ಕೆ ಬಯಸ್ತೀನಿ. ಮೈಕ್ ಹೇಳಿ. ಉತ್ತರವನ್ನು ಒದಗಿಸಿದರೆ ಅಧ್ಯಕ್ಷರೇ, ಆದರೆ ರಾಜ್ಯ ಹೆದ್ದಾರಿ ನಂಬರ್ 9 ಯಲಹಂಕದಿಂದ ಹಿಂದೂಪುರಕ್ಕೆ ಹೋಗುವಂಥ ಒಂದು ರಸ್ತೆ ವಯ ದೊಡ್ಡಬಳ್ಳಾಪುರ ನಮ್ಮ ಗೌರಿಬಿದನೂರು ತಾಲೂಕಿನ ಹಾದು ಹೋಗುವಂಥ ರಸ್ತೆ 75 ಕಿಲೋಮೀಟರ್ ಉದ್ದದ ರಸ್ತೆ, ಡಬಲ್ ರೋಡ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ 33 ಕಿಲೋಮೀಟರ್ ಹಾದು ಹೋಗುತ್ತೆ. ಹಾದು ಹೋಗೋ ಒಂದು ಹಂತದಲ್ಲಿ ಚಿಕ್ಕ ಕುರುಗೋಡು ಅಂತ ಅಂದ್ಬಿಟ್ಟು ಒಂದು ಗ್ರಾಮ ಬರ್ತದೆ, ಚಿಕ್ಕ ಕುರುಗೋಡು. ಅಲ್ಲಿ ಅರ್ಧ ಕಿಲೋಮೀಟರ್ ರೋಡ್ನ ಮಾಡಲು 6 ವರ್ಷ ಆಗಿದೆ, ಕಂಪ್ಲೀಟ್ ಆಗಿ ರೋಡು. ಟೋಲ್ ಕೂಡ ಫಿಕ್ಸ್ ಆಗಿದೆ. ಅರ್ಧ ಕಿಲೋಮೀಟರ್ನ ಒನ್ ವೇ ಮಾಡಿಬಿಟ್ಟು ಯಾರೋ ತಕರಾರು ಮಾಡಿದ್ದಾರೆ ಗ್ರಾಮದವರು ಅಂತ ಅಂದ್ಬಿಟ್ಟು, ತಕರಾರು ಮಾಡಿರೋ ಉದ್ದೇಶ ಏನಂತಂದ್ರೆ ಮನೆಗಳು ಸ್ವಲ್ಪ ಹೊಡೆದಾಕಿದ್ದಾರೆ, ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ. 6 ವರ್ಷಗಳಿಂದಲೂ ಪರಿಹಾರ ಕೊಡದಲೆ ಅಲ್ಲಿ ಒನ್ ವೇ ಇರೋದ್ರಿಂದ ವಾಹನಗಳು, ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ವಾಹನಗಳು ಅತಿಯಾಗಿ ಹೆಚ್ಚಿರೋದ್ರಿಂದ ಸುಮಾರು ಆಕ್ಸಿಡೆಂಟ್ ಆಗಿ ಸುಮಾರು 8 ಜನ ಸತ್ತಿದ್ದಾರೆ. ಇದುವರೆಗೂ ಸುಮಾರು 20-25 ಆಕ್ಸಿಡೆಂಟ್ಗಳಾಗಿದೆ. ಅವೆಲ್ಲ ರೆಕಾರ್ಡ್ ಇದೆ. ಅದು ಹಾಸ್ಪಿಟಲ್ ರೆಕಾರ್ಡ್ ಬೇಕಾದ್ರೆ ಕೊಡ್ತೀನಿ. ಇಷ್ಟಿದ್ರೂ ಕೂಡ 6 ವರ್ಷಗಳಿಂದಲೂ ಕೂಡ ಅದನ್ನ ಅಧಿಕಾರಿಗಳು ಮುತುವರ್ಜಿ ವಹಿಸಿಲ್ಲ. ಅದು ಮಂತ್ರಿಗಳಿಗೆ ಹೋಗಿ ಬರಬೇಕು ಅಂತ ಇಲ್ಲ ಕೆಲಸ, ಆದ್ರೆ ಅಧಿಕಾರಿಗಳು ಮಟ್ಟದಲ್ಲಿ ಆಗ್ಬೇಕಾದಂತ ಒಂದು ಕೆಲಸ ಅಲ್ಲ. ಅದನ್ನ ಆಗದಲ್ಲೇ ಇಷ್ಟು ಆಕ್ಸಿಡೆಂಟ್ ಆಗಿದೆ, ಇಷ್ಟು ಸಾವು ನೋವಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಬಗ್ಗೆ ಒಂದು ತನಿಖೆ ಮಾಡಿ ಒಂದು ಕ್ರಮ ತಗೋಬೇಕಾಗಿದೆ. ಮಂತ್ರಿಗಳ ಮಟ್ಟದಲ್ಲಿ ಆಗ್ಬೇಕಾಗಿಲ್ಲ, ಅಧಿಕಾರಿಗಳ ಮಟ್ಟದಲ್ಲಿ ಆಗುವಂತ ಕೆಲಸ ಅದು. ಇನ್ನೊಂದು ಅದೇ ರೀತಿಯಲ್ಲಿ ಅದು ಇಷ್ಟಾಗಿದೆ, ಆದಷ್ಟು ಬೇಗ ರೋಡ್ ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತ ಒಂದು. ಅದೇ ರೀತಿ 33 ಕಿಲೋಮೀಟರ್ ಭೂ ಸ್ವಾಧೀನ ಮಾಡ್ಕೋಬೇಕಾದ್ರೆ ಪರಿಹಾರನ 15 ಕೋಟಿ ನಿಗದಿ ಮಾಡಿದ್ದಾರೆ. 15 ಕೋಟಿ ಸಮಥಿಂಗ್ ನಿಗದಿ ಮಾಡಿದ್ದಾರೆ. ಆದ್ರೆ ಇದುವರೆಗೂ ಬಿಡುಗಡೆ ಮಾಡಿರೋದು 8 ಕೋಟಿ. ಇನ್ನ 6 ಕೋಟಿನ ರೈತರಿಗೆ ಕೊಟ್ಟಿಲ್ಲ. ಈ ತರ ಒಂದು ಇದಾಗಿ ಅವರೆಲ್ಲ ಅಡೆತಡೆ ಮಾಡಿ ಇಷ್ಟೆಲ್ಲ ಅಧ್ವಾನ ಆಗ್ತದೆ, ಸಾವು ನೋವು ಆಗ್ತದೆ. ರೈತರಿಗೆ ಕೊಡುವಂತ ಒಂದು ಇದನ್ನು ಕೂಡ ಭೂ ಸ್ವಾಧೀನದ ಅಮೌಂಟ್ ಕೂಡ ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು. ಅಲ್ಲಿ ಏನು ಪೆಂಡಿಂಗ್ ಇದೆ ಆ ರೋಡ್ನ ವಿತಿನ್ 2-3 ಮಂತ್ಸ್ ಕಂಪ್ಲೀಟ್ ಮಾಡ್ಕೊಡ್ಬೇಕು ಅಂತ ನಾನು ಮನವಿ ಇದೆ ಮಂತ್ರಿಗಳಲ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, ಕೇವಲ 450 ಮೀಟರ್ ಮಾತ್ರ ಬಾಕಿ ಇದೆ. ಅದು ಭೂ ಸ್ವಾಧೀನದಿಂದ ಪೆಂಡಿಂಗ್ ಇತ್ತು. ಅದನ್ನು ಮಾರ್ಚ್ ಒಳಗೆ ಮುಗಿಸ್ಕೊಡುವಂತ ಪ್ರಯತ್ನ ಮಾಡ್ತೀವಿ. ಮಾನ್ಯ ಶ್ರೀನಿವಾಸ್.